ಗದಗವಾಡಿ ಹೊಸ ರೈಲ್ವೆ ಲೈನನ್ನು ಸುಮಾರು 55-56 ಕಿಲೋಮೀಟ್ರ್ ಮುಗಿಸಿದ್ದೀವಿ. ಗದಗವಾಡಿ ಟೋಟಲಿ 257 ಕಿಲೋಮೀಟ್ರು. ಇದು ಸಾಮಾನ್ಯ 1900 ಇದರೊಳಗೆ ದೇವೇಗೌಡರು ಪ್ರೈಮ್ ಮಿನಿಸ್ಟರ್ ಆದಾಗ ಪ್ರಪೋಸಲ್ ಆಯಿತು 97-98ರಲ್ಲಿ. ಅದಾದಮೇಲೆ 2013-14ರಲ್ಲಿ ಸ್ಯಾಂಕ್ಷನ್ ಆಗಿತ್ತು. ಅದನ್ನು ನಾಳೆ ನಾವು ಲೋಕಾರ್ಪಣೆ ಮಾಡ್ತಾಯಿದ್ದೀವಿ. ಅದಲ್ಲದೆ ನಾವು ಇವತ್ತು ಇದು ಯಾವುದು ಸಿಂಧನೂರು ಮತ್ತು ಗಿಣಿಗೆರ ರಾಯಚೂರು ಸುಮಾರು ಅದೆಷ್ಟು ಕಿಲೋಮೀಟ್ರ್ 165 ಕಿಲೋಮೀಟ್ರ್ ಅದನ್ನು ಕೂಡ ನಾವು ಪ್ರಾರಂಭ ಮಾಡ್ತಾಯಿದ್ದೀವಿ. ಇದನ್ನು ನಾವು ಲೋಕಾರ್ಪಣೆ ಮಾಡ್ತಾಯಿದ್ದೀವಿ. ಅದಲ್ಲದೆ ನಾಳೆ ಕುಷ್ಟಗಿಯಿಂದ ಹುಬ್ಬಳ್ಳಿಗೆ ಹೊಸ ಪ್ಯಾಸೆಂಜರ್ ರೈಲನ್ನು ಸಮರ್ಪಣೆ ಮಾಡ್ತಾಯಿದ್ದೀವಿ ಸಾರ್ವಜನಿಕರಿಗೋಸ್ಕರವಾಗಿ. ಇದನ್ನು ನಾಳೆ ನಾವು ರಾಜ್ಯ ಸರ್ಕಾರ ಮತ್ತು ಭಾರತ ಸರ್ಕಾರ ಎರಡೂ ಕೂಡ ಸಹಯೋಗದಿಂದ ಮಾಡಿರ್ತಕ್ಕಂಥ ಈ ಒಂದು ಯೋಜನೆಯನ್ನು ನಾಳೆ ಇದಕ್ಕೆ ಸಾರ್ವಜನಿಕ ಸಮರ್ಪಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಸರ್, ಈಗ ಯುದ್ಧ ಕದನ ವಿರಾಮ ಏನು ಮಾಡಿದ್ರು ಅದರದ್ದು ಈಗ ಟ್ರಂಪ್ ಅವರು ಮಧ್ಯಸ್ಥಿಕೆ ಏನು ಮಾಡಿದ್ರು ಅದನ್ನು ಕಾಂಗ್ರೆಸ್ ನಾಯಕರು ಟೀಕೆ ಮಾಡ್ತಾಯಿದ್ದಾರೆ. ಒಂದು ನಿಮಿಷ ತಾಳಿ. ನಿನ್ನೆ ಎಲ್ಲದಕ್ಕೂ ಕೂಡ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳು ನಮ್ಮ ನಾಯಕರು ಸವಿಸ್ತಾರವಾಗಿ ತಿಳಿಸಿದ್ದಾರೆ. ಭಾರತೀಯರ ಸಾರ್ವಭೌಮತೆ, ಭಾರತೀಯರ ಅಖಂಡತೆ, ಈ ದೇಶದ ಸರ್ವಾಂಗೀಣ ಅಭಿವೃದ್ಧಿಗೆ, ಭಾರತ ದೇಶದ ಸಾಮಾನ್ಯರಿಗೂ ಕೂಡ ಶಾಂತಿ ನೆಮ್ಮದಿ ಬದುಕೋದಕ್ಕೆ ಅವಕಾಶ ಇದೆ ಅನ್ನೋದನ್ನು ಸವಿಸ್ತಾರವಾಗಿ ಯಾವ ಜಾಗದಲ್ಲಿ ಹೋಗಿ ಹೇಳಬೇಕೋ ಆ ಜಾಗದಲ್ಲಿ ಹೇಳಿದ್ದಾರೆ. ಅದನ್ನು ಕಾಂಗ್ರೆಸ್ನವರು ಇನ್ನೇನು ಹೇಳೋದಕ್ಕೆ ಅವ್ರ ಹತ್ರ ಏನೇನು ಇಲ್ಲ, ಸರ್ಕಿಲ್ಲ. ಅದಕ್ಕೆ ಯಾವುದಕ್ಕೆ ಆದ್ಯತೆ ಕೊಡಬೇಕು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ದೇಶ ಸುಭಿಕ್ಷವಾಗಿರಬೇಕು. ದೇಶ ಯಾವುದೇ ಒಂದು ವ್ಯವಸ್ಥೆಯಲ್ಲೂ ಕೂಡ ನಾವು ಅಭಿವೃದ್ಧಿಯಲ್ಲಿ ಕಡಿಮೆ ಆಗಬಾರ್ದು ಅನ್ನೋದು ರಾಷ್ಟ್ರದ ಪ್ರಧಾನಿಗಳ ಆಶೆ ಆಗಿದೆ. ಮತ್ತು ಏನು ಭಾರತ ಪಾಕಿಸ್ತಾನದಿದೆ ಅದಕ್ಕೆ ಯಾವ ರೀತಿ ಉತ್ತರ ಕೊಡಬೇಕು ಎಲ್ಲವನ್ನು ಕೂಡ ಕೊಡ್ತಾಯಿದ್ದೀವಿ. ಅದ್ರ ಬಗ್ಗೆ ಯಾರೇನು ಮಾತಾಡ್ತಾರೆ ಮತ್ತೊಂದು ಮಾತಾಡ್ತಾರೆ ಅನ್ನೋದು ನಮ್ಮ ಒಳಗಡೆ ಇರ್ತಕ್ಕಂಥ ಅಂತರದ ಕೆಲವು ವಿಚಾರಗಳನ್ನು ಯಾರು ಮಾತಾಡ್ತಾರೆ ಅವರು ಕೂಡ ದೇಶದ ವ್ಯವಸ್ಥೆ ಬಂದಾಗ ವ್ಯವಸ್ಥಿತವಾಗಿ ಕೈ ಜೋಡಿಸಿದ್ದಾರೆ. ಅದನ್ನು ಮುಂದುವರಿಸೋದು ಒಳ್ಳೆಯದು ಅಂತ ನನ್ನ ಅನುಭವದ ಮಾತು. ಅವ್ರ ಮಧ್ಯಸ್ಥಿಕೆ ಒಳಗೆ ಹಿನ್ನಡೆ ಭಾಳ ಆಯಿತು ಅಂತ. ಆ ಥರ ಯಾವುದೋ ಮಧ್ಯಸ್ಥಿಕೆ ಇಲ್ಲ. ಯಾವ ಮಧ್ಯಸ್ಥಿಕೆಯಲ್ಲೂ ಭಾರತ ದೇಶ ಆಗಿಲ್ಲ. ರಾಷ್ಟ್ರ ಪ್ರಧಾನಮಂತ್ರಿಗಳು ಯಾವ ನೆಲದಲ್ಲಿ, ಭಾರತೀಯ ನೆಲದಲ್ಲಿ ನಮ್ಮ ಆದ್ಯತೆ ಪಾಕಿಸ್ತಾನದ ಸಾಮಾನ್ಯರನ್ನು ಕೊಲ್ಲೋದಲ್ಲ, ಸಾಮಾನ್ಯರಿಗೆ ತೊಂದರೆ ಕೊಡೋದಲ್ಲ. ನಮ್ಮ ಜಾಗದಲ್ಲಿ ಬಂದು ನಮ್ಮ ಜನರನ್ನು, ನಮ್ಮ ಹೆಣ್ಣುಮಕ್ಕಳ ಸಿಂಧೂರವನ್ನು ಅಳಿಸಿರ್ತಕ್ಕಂಥ ಆ ಉಗ್ರರಿಗೆ ಯಾವ ಶಿಕ್ಷೆ ಕೊಡಬೇಕಾಗಿತ್ತು ಆ ಶಿಕ್ಷೆಯನ್ನು ಕೊಟ್ಟಿದ್ದೇವೆ. ಆದ್ದರಿಂದ ಉಗ್ರವಾದ ಎಲ್ಲಿ ನಡೀತದೋ ಅಲ್ಲಿ ಅದಕ್ಕೆ ನಮ್ಮ ವಿರೋಧ ಇದೆ, ಅದಕ್ಕೆ ನಾವು ತಕ್ಕ ಪಾಠ ಕಲಿಸ್ತೀವಿ ಅನ್ನೋ ಒಂದು ಸಂದೇಶವನ್ನು ನಮ್ಮ ರಾಷ್ಟ್ರದ ನೆಚ್ಚಿನ ಪ್ರಧಾನಮಂತ್ರಿಗಳು ನಮ್ಮ ನಾಯಕರು ಕೊಟ್ಟಿದ್ದಾರೆ. ಇದನ್ನು ನಾವೆಲ್ಲರೂ ಕೂಡ ಭಾರತೀಯರು ಇದನ್ನು ಸ್ವೀಕಾರ ಮಾಡೋಣ. ನಾಳೆಯಿಂದ ತಿರಂಗ ಯಾತ್ರೆ ನಡೀತದೆ. ಭಾರತ ದೇಶದಲ್ಲಿ ಇರ್ತಕ್ಕಂಥ 140 ಕೋಟಿ ಜನಸಮೂಹ ಇದೆ. ಈ ದೇಶದ ಅವಿಭಾಜ್ಯ ಅಂಗವಾಗಿ ಜೀವನ ಮಾಡ್ತಕ್ಕಂಥದಕ್ಕೆ ಭಾರತೀಯರ ಸಾರ್ವಭೌಮನಿಗೆ ಯಾವುದೇ ತಾಣದಲ್ಲಿ ಧಕ್ಕೆ ಬಂದಾಗ ಅದಕ್ಕೆ ತಕ್ಕ ಪಾಠವನ್ನು ಕಲಿಸ್ತಕ್ಕಂಥದಕ್ಕೆ ನಾವು ಸನ್ನದ್ಧರಾಗಿದ್ದೀವಿ ಅನ್ನೋ ಒಂದು ಸಂದೇಶವನ್ನು ಕೊಡ್ತಕ್ಕಂಥದಕ್ಕೆ ಇವತ್ತು ಆ ಕೆಲಸವನ್ನು ಮಾಡ್ತಾಯಿದ್ದಾರೆ. ಸಾಮಾನ್ಯ ಜನ ಪ್ರತಿಯೊಬ್ಬರು ಕೂಡ ಅದರೊಳಗೆ ಇನ್ವಾಲ್ವ್ ಆಗಿ, ಇದಕ್ಕೆ ಯಾವುದೇ ಪಾರ್ಟಿ ಇಲ್ಲ, ಪಕ್ಷ ಇಲ್ಲ, ದೇಶದ ಸರ್ವಾಂಗೀಣ ಅಭಿವೃದ್ಧಿಗೆ ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಈ ಒಂದು ತೀರ್ಮಾನಕ್ಕೆ ಬೆಂಬಲವಾಗಿ ತಿರಂಗ ಯಾತ್ರೆ ನಡೀತದೆ. ಗದಗವಾಡಿ ಹೊಸ ರೈಲ್ವೆ ಲೈನನ್ನು ಸುಮಾರು 55-56 ಕಿಲೋಮೀಟ್ರ್ ಮುಗಿಸಿದ್ದೀವಿ. ಗದಗವಾಡಿ ಟೋಟಲಿ 257 ಕಿಲೋಮೀಟ್ರು. ಇದು ಸಾಮಾನ್ಯ 1900 ಇದರೊಳಗೆ ದೇವೇಗೌಡರು ಪ್ರೈಮ್ ಮಿನಿಸ್ಟರ್ ಆದಾಗ ಪ್ರಪೋಸಲ್ ಆಯಿತು 97-98ರಲ್ಲಿ. ಅದಾದಮೇಲೆ 2013-14ರಲ್ಲಿ ಸ್ಯಾಂಕ್ಷನ್ ಆಗಿತ್ತು. ಅದನ್ನು ನಾಳೆ ನಾವು ಲೋಕಾರ್ಪಣೆ ಮಾಡ್ತಾಯಿದ್ದೀವಿ. ಅದಲ್ಲದೆ ನಾವು ಇವತ್ತು ಇದು ಯಾವುದು ಸಿಂಧನೂರು ಮತ್ತು ಗಿಣಿಗೆರ ರಾಯಚೂರು ಸುಮಾರು ಅದೆಷ್ಟು ಕಿಲೋಮೀಟ್ರ್ 165 ಕಿಲೋಮೀಟ್ರ್ ಅದನ್ನು ಕೂಡ ನಾವು ಪ್ರಾರಂಭ ಮಾಡ್ತಾಯಿದ್ದೀವಿ. ಇದನ್ನು ನಾವು ಲೋಕಾರ್ಪಣೆ ಮಾಡ್ತಾಯಿದ್ದೀವಿ. ಅದಲ್ಲದೆ ನಾಳೆ ಕುಷ್ಟಗಿಯಿಂದ ಹುಬ್ಬಳ್ಳಿಗೆ ಹೊಸ ಪ್ಯಾಸೆಂಜರ್ ರೈಲನ್ನು ಸಮರ್ಪಣೆ ಮಾಡ್ತಾಯಿದ್ದೀವಿ ಸಾರ್ವಜನಿಕರಿಗೋಸ್ಕರವಾಗಿ. ಇದನ್ನು ನಾಳೆ ನಾವು ರಾಜ್ಯ ಸರ್ಕಾರ ಮತ್ತು ಭಾರತ ಸರ್ಕಾರ ಎರಡೂ ಕೂಡ ಸಹಯೋಗದಿಂದ ಮಾಡಿರ್ತಕ್ಕಂಥ ಈ ಒಂದು ಯೋಜನೆಯನ್ನು ನಾಳೆ ಇದಕ್ಕೆ ಸಾರ್ವಜನಿಕ ಸಮರ್ಪಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ.
ಸರ್ ಈಗ ಯುದ್ಧ ಕದನ ವಿರಾಮ ಏನು ಮಾಡಿದ್ರು ಸರ್ ಅದರದ್ದು ಈಗ ಟ್ರಂಪ್ ಅವರು ಮಧ್ಯಸ್ಥಿಕೆ ಏನು ಮಾಡಿದ್ರು ಅದನ್ನು ಕಾಂಗ್ರೆಸ್ ನಾಯಕರು ಟೀಕೆ ಮಾಡ್ತಾ ಇದ್ದಾರೆ. ಒಂದು ನಿಮಿಷ ತಾಳಿ. ನಿನ್ನೆ ಎಲ್ಲದಕ್ಕೂ ಕೂಡ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳು ನಮ್ಮ ನಾಯಕರು ಸವಿಸ್ತಾರವಾಗಿ ತಿಳಿಸಿದ್ದಾರೆ. ಭಾರತೀಯರ ಸಾರ್ವಭೌಮತೆ, ಭಾರತೀಯರ ಅಖಂಡತೆ, ಈ ದೇಶದ ಸರ್ವಾಂಗೀಣ ಅಭಿವೃದ್ಧಿಗೆ, ಭಾರತ ದೇಶದ ಸಾಮಾನ್ಯರಿಗೂ ಕೂಡ ಶಾಂತಿ ನೆಮ್ಮದಿ ಬದುಕೋದಕ್ಕೆ ಅವಕಾಶ ಇದೆ ಅನ್ನೋದನ್ನು ಸವಿಸ್ತಾರವಾಗಿ ಯಾವ ಜಾಗದಲ್ಲಿ ಹೋಗಿ ಹೇಳಬೇಕೋ ಆ ಜಾಗದಲ್ಲಿ ಹೇಳಿದ್ದಾರೆ. ಅದನ್ನು ಕಾಂಗ್ರೆಸ್ನವರು ಇನ್ನೇನು ಹೇಳೋದಕ್ಕೆ ಅವ್ರ ಹತ್ರ ಏನೇನು ಇಲ್ಲ, ಸರ್ಕಿಲ್ಲ. ಅದಕ್ಕೆ ಯಾವುದಕ್ಕೆ ಆದ್ಯತೆ ಕೊಡಬೇಕು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ದೇಶ ಸುಭಿಕ್ಷವಾಗಿರಬೇಕು, ದೇಶ ಯಾವುದೇ ಒಂದು ವ್ಯವಸ್ಥೆಯಲ್ಲೂ ಕೂಡ ನಾವು ಅಭಿವೃದ್ಧಿಯಲ್ಲಿ ಕಡಿಮೆ ಆಗಬಾರ್ದು ಅನ್ನೋದು ರಾಷ್ಟ್ರದ ಪ್ರಧಾನಿಗಳ ಆಶೆ ಆಗಿದೆ. ಮತ್ತು ಏನು ಭಾರತ ಪಾಕಿಸ್ತಾನದಿದೆ ಅದಕ್ಕೆ ಯಾವ ರೀತಿ ಉತ್ತರ ಕೊಡಬೇಕು ಎಲ್ಲವನ್ನು ಕೂಡ ಕೊಡ್ತಾ ಇದ್ದೀವಿ. ಅದ್ರ ಬಗ್ಗೆ ಯಾರೇನು ಮಾತಾಡ್ತಾರೆ ಮತ್ತೊಂದು ಮಾತಾಡ್ತಾರೆ ಅನ್ನೋದು ನಮ್ಮ ಒಳಗಡೆ ಇರ್ತಕ್ಕಂಥ ಅಂತರದ ಕೆಲವು ವಿಚಾರಗಳನ್ನು ಯಾರು ಮಾತಾಡ್ತಾರೆ ಅವರು ಕೂಡ ದೇಶದ ವ್ಯವಸ್ಥೆ ಬಂದಾಗ ವ್ಯವಸ್ಥಿತವಾಗಿ ಕೈ ಜೋಡಿಸಿದ್ದಾರೆ. ಅದನ್ನು ಮುಂದುವರಿಸೋದು ಒಳ್ಳೆಯದು ಅಂತ ನನ್ನ ಅನುಭವದ ಮಾತು. ಅವ್ರ ಮಧ್ಯಸ್ಥಿಕೆ ಒಳಗೆ ಹಿನ್ನಡೆ ಭಾಳ ಆಯಿತು ಅಂತ. ಆ ಥರ ಯಾವುದೋ ಮಧ್ಯಸ್ಥಿಕೆ ಇಲ್ಲ. ಯಾವ ಮಧ್ಯಸ್ಥಿಕೆಯಲ್ಲೂ ಭಾರತ ದೇಶ ಆಗಿಲ್ಲ. ರಾಷ್ಟ್ರ ಪ್ರಧಾನಮಂತ್ರಿಗಳು ಯಾವ ನೆಲದಲ್ಲಿ, ಭಾರತೀಯ ನೆಲದಲ್ಲಿ ನಮ್ಮ ಆದ್ಯತೆ ಪಾಕಿಸ್ತಾನದ ಸಾಮಾನ್ಯರನ್ನು ಕೊಲ್ಲೋದಲ್ಲ, ಸಾಮಾನ್ಯರಿಗೆ ತೊಂದರೆ ಕೊಡೋದಲ್ಲ. ನಮ್ಮ ಜಾಗದಲ್ಲಿ ಬಂದು ನಮ್ಮ ಜನರನ್ನು, ನಮ್ಮ ಹೆಣ್ಣುಮಕ್ಕಳ ಸಿಂಧೂರವನ್ನು ಅಳಿಸಿರ್ತಕ್ಕಂಥ ಆ ಉಗ್ರರಿಗೆ ಯಾವ ಶಿಕ್ಷೆ ಕೊಡಬೇಕಾಗಿತ್ತು ಆ ಶಿಕ್ಷೆಯನ್ನು ಕೊಟ್ಟಿದ್ದೇವೆ. ಆದ್ದರಿಂದ ಉಗ್ರವಾದ ಎಲ್ಲಿ ನಡೀತದೋ ಅಲ್ಲಿ ಅದಕ್ಕೆ ನಮ್ಮ ವಿರೋಧ ಇದೆ, ಅದಕ್ಕೆ ನಾವು ತಕ್ಕ ಪಾಠ ಕಲಿಸ್ತೀವಿ ಅನ್ನೋ ಒಂದು ಸಂದೇಶವನ್ನು ನಮ್ಮ ರಾಷ್ಟ್ರದ ನೆಚ್ಚಿನ ಪ್ರಧಾನಮಂತ್ರಿಗಳು ನಮ್ಮ ನಾಯಕರು ಕೊಟ್ಟಿದ್ದಾರೆ. ಇದನ್ನು ನಾವೆಲ್ಲರೂ ಕೂಡ ಭಾರತೀಯರು ಇದನ್ನು ಸ್ವೀಕಾರ ಮಾಡೋಣ. ತಿರಂಗ ಯಾತ್ರೆ ಬಗ್ಗೆ ನಾಳೆಯಿಂದ ತಿರಂಗ ಯಾತ್ರೆ ನಡೀತದೆ. ಭಾರತ ದೇಶದಲ್ಲಿ ಇರ್ತಕ್ಕಂಥ 140 ಕೋಟಿ ಜನಸಮೂಹ ಇದೆ. ಈ ದೇಶದ ಅವಿಭಾಜ್ಯ ಅಂಗವಾಗಿ ಜೀವನ ಮಾಡ್ತಕ್ಕಂಥದ್ದಕ್ಕೆ ಭಾರತೀಯರ ಸಾರ್ವಭೌಮನಿಗೆ ಯಾವುದೇ ತಾಣದಲ್ಲಿ ಧಕ್ಕೆ ಬಂದಾಗ ಅದಕ್ಕೆ ತಕ್ಕ ಪಾಠವನ್ನು ಕಲಿಸ್ತಕ್ಕಂಥದ್ದಕ್ಕೆ ನಾವು ಸನ್ನದ್ಧರಾಗಿದ್ದೀವಿ ಅನ್ನೋ ಒಂದು ಸಂದೇಶವನ್ನು ಕೊಡ್ತಕ್ಕಂಥದ್ದಕ್ಕೆ ಇವತ್ತು ಆ ಕೆಲಸವನ್ನು ಮಾಡ್ತಾಯಿದ್ದಾರೆ. ಸಾಮಾನ್ಯ ಜನ ಪ್ರತಿಯೊಬ್ಬರು ಕೂಡ ಅದರೊಳಗೆ ಇನ್ವಾಲ್ವ್ ಆಗಿ, ಇದು ಯಾವುದೇ ಪಾರ್ಟಿ ಇಲ್ಲ, ಪಕ್ಷ ಇಲ್ಲ, ದೇಶದ ಸರ್ವಾಂಗೀಣ ಅಭಿವೃದ್ಧಿಗೆ ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಈ ಒಂದು ತೀರ್ಮಾನಕ್ಕೆ ಬೆಂಬಲವಾಗಿ ತಿರಂಗ ಯಾತ್ರೆ ನಡೀತದೆ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.